ಟೀಮ್ ಅಲ್ಲಿ ಒಂದು ಸ್ಲೀಪರ್ ಸೆಲ್ ತರ ಒಬ್ರಿದ್ರು. ನೀವಿಬ್ರು ಸೇರಿ ಎಲ್ಲಾರಿಗೂ ಇರಿಟೇಟ್ ಮಾಡ. ಹೌದು, ನಿಮ್ಮ ಸ್ವಂತ ಟೀಮ್ ಏನಕ್ಕೆ ಇರಿಟೇಟ್ ಮಾಡ್ಬೇಕು? ಯಾವಾಗ ಅನ್ಸ್ತು ನಾನು ಅವರಿಗೆ ಇರಿಟೇಟ್ ನನ್ನ ಮಾಡಿದ್ದೀನಿ? ಪಿತ್ತ ನೆತ್ತಿಗೆ ಇರುತ್ತಲ್ಲ, ಅದಕ್ಕಿಂತ ಮುಂಚೆ ಅನ್ಸಿತವ್ರೆ. ನಾನು ಎರಡ್ ರೀತಿ ನಗ್ತೀನಿ. ತುಂಬಾ ನಗು ಬಂದು ಏರ್ದಾಗ ಯಪ್ಪ, ಇವತ್ತು ಕಿಚ್ಚ ಸುದೀಪ್ ಅವರು ಏನ್ ನಮ್ಮ ರಕ್ಷಿತಾ ಶೆಟ್ಟಿಗೆ ತಗೊಂತಾ ಇರೋ ಕ್ಲಾಸು, ಜಸ್ಟ್ ಪ್ರೋಮೋ ನೋಡಿದ್ರೆ ಭಯ ಆಗುತ್ತಲ್ಲ ಗುರು. ಜಸ್ಟ್ ಪ್ರೋಮೋ ನೋಡಿದ್ರೆ ಭಯ ಹುಟ್ಟಾಕತ್ತೆ. ಕಿಚ್ಚ ಸುದೀಪ್ ಅವರು ಆ ಲೆವೆಲಿಗೆ ರಕ್ಷಿತಾ ಮೇಲೆ ಕೋಪ ಆಗೊಂಡಿದ್ದಾರೆ. ಯಾಕೆ ಅಂತಂದ್ರೆ, ಇನ್ನೊಂದು ಕಿಚ್ಚ ಸುದೀಪ್ ಅವರನ್ನ ಈ 12 ಸೀಸನ್ ಅಲ್ಲಿ ಹೋಲಿಸ್ಕೊಂಡ್ರೆ ಹುಚ್ಚ ವೆಂಕಟ್ ಅವ್ರು ಒಬ್ರು ಮಾತ್ರ ಕಿಚ್ಚ ಸುದೀಪ್ ಅವ್ರಿಗೆ ಎದುರಿಗೆ ತಿರ್ಕೊಂಡು ಮಾತಾಡದಂತದ್ದಿದೆ. ಅದನ್ನ ಬಿಟ್ರೆ ಹೋದ್ ಸೀಸನ್ ಅಲ್ಲಿ ಚೈತ್ರಾ ಕುಂದಾಪುರ್ ಅವರು ಒಬ್ರು ಮಾತ್ರ ಎದುರಿಗೆ ತಿರ್ಕೊಂಡು ಮಾತಾಡಿದ್ರು. ಅದನ್ನ ಹೊರತುಪಡಿಸಿದ್ರೆ ಯಾರೂ ಮಾತಾಡಿಲ್ಲ. ಅಂದ್ರೆ ಬಿಗ್ ಬಾಸಿನ ಇತಿಹಾಸದಲ್ಲೇ 3 ಜನ ಮಾತಾಡಿರ್ತಕ್ಕಂಥದ್ದು. ಒಬ್ರು ಹುಚ್ಚ ವೆಂಕಟ್ಟು, ಒಬ್ರು ಚೈತ್ರಾ ಕುಂದಾಪುರ್, ಒಬ್ರು ನಮ್ಮ ರಕ್ಷಿತಾ ಶೆಟ್ಟಿ. ಈ 3 ಜನನ್ ಬಿಟ್ರೆ ಯಾರು ಕೂಡ ಕಿಚ್ಚ ಸುದೀಪ್ ಅವ್ರಿಗೆ ವಾಯ್ಸ್ ರೈಸೇ ಮಾಡಿಲ್ಲ. ಇನ್ಕ್ಲೂಡೆಡ್ ಲಾಯರ್ ಜಗದೀಶ್ ಅವರು. ಅಬ್ಬಬ್ಬಬ್ಬಬ್ಬಬ್ಬ, ಸಿಗದು ಬಿಡ್ತೀನಿ, ತೋರಣ ಕಟ್ಟಬಿಡ್ತೀನಿ ಅಂತೆಲ್ಲ ಮಾತಾಡ್ತಾ ಇದ್ರು. ಅಂತ ಲಾಯರ್ ಜಗದೀಶ್ ಅವರು ಕೂಡ ತುಟಿಕ್ ಪಿಟಿಕ್ ಅಂದಂಗ್ ಸೈಲೆಂಟ್ ಆಗಿ ಕೂತಿದ್ರು. ಏನ್ ಹೇಳಿ, ಎಕ್ಸ್ಟ್ರಾ ಮಾತುಗಳೇ ಬರ್ದಂಗ್ ಸೈಲೆಂಟ್ ಆಗಿ ಕೂತಿದ್ದಂಥವ್ರು ಲಾಯರ್ ಜಗದೀಶ್ ಅವರು. ಅಂದ್ರೆ ಅಂತ ಲಾಯರ್ ಜಗದೀಶ್ ಅವರು ಕೂಡ ಒಂದು ಎಕ್ಸ್ಟ್ರಾ ಮಾತಾಡದಂತ ಉದಾಹರಣೆನೇ ಇಲ್ಲ ಸುದೀಪ್ ಅವ್ರಿಗೆ. ಒಂದೇ ಒಂದು ವಿಚಾರನೂ ಕೂಡ ಎಕ್ಸ್ಟ್ರಾ ಮಾತಾಡಿದ್ದೇ ಇಲ್ಲ. ಆದ್ರೆ ರಕ್ಷಿತಾ ಶೆಟ್ಟಿ ಅವರು ಅಂದ್ರೆ ಅವ್ರಿಗೆ ಗೊತ್ತಿದ್ದು ಮಾತಾಡ್ತಾ ಇದ್ದಾರ, ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾರ, ಅಥವಾ ಸುದೀಪ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅರ್ಥ ಆಗದೆ ಮಾತಾಡ್ತಾ ಇದ್ದಾರ, ಅಥವಾ ಸುದೀಪ್ ಅವ್ರು ನನ್ನನ್ನ ತುಂಬಾ ಚೆನ್ನಾಗಿ ಗೌರವಾನ್ವಿತವಾಗಿ ನಡೆಸ್ಕೊಂತಾರೆ ಅಂತ ಅನ್ನೋ ಒಂದು ಉದಾಹರಣೆಗೋಸ್ಕರ ಮಾತಾಡ್ತಾ ಇದ್ದಾರ, ಅಥವಾ ಸುದೀಪ್ ಅವರ ಮಗಳು ತರ ನಾನಿದ್ದೀನಿ, ಸೊ ನನ್ನನ್ನ ಕೇಳಲ್ಲ ಅನ್ನೋ ಒಂದು ಮನಸ್ಥಿತಿಲಿ ಏನಾದ್ರು ಮಾತಾಡ್ತಾ ಇದ್ದಾರ, ಸುದೀಪ್ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಅಂತ ಮಾತಾಡ್ತಾ ಇದ್ದಾರ. ಐ ಡೋಂಟ್ ನೋ, ನನಗಂತೂ ಸತ್ಯವಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಸೀರಿಯಸ್ಲಿ ಹೇಳ್ತೀನಿ, ಸುದೀಪ್ ಅವರ ಒಂದು ಪ್ರೋಮೋ ನೋಡಿದ್ರೆ ಜಲ್ ಅನ್ನತ್ತೆ ಗುರು, ಜಲ್ ಅನ್ನತ್ತೆ. ಆ ಹುಡುಗಿಗೆ ರಕ್ಷಿತಾ ಶೆಟ್ಟಿಗೆ ಇವತ್ತು ಏನ್ ಅಂದ್ರೆ ಯಾವ ತರ ಮಾತಾಡ್ಬೋದು, ಹೊರಗಡೆಗೆ ಏನಾದ್ರು ಕಳಿಸ್ಬಿಡ್ತಾರ ಅನ್ನೋ ಒಂದು ಭಯನೂ ಕಾಡ್ತಾ ಇದೆ ಒಂದು ಕಡೆಗೆ. ಮತ್ತೆ ಒಂದು ಕಡೆಗೆ ಬೇಜಾರು ಸಹ ಆಗ್ತಾ ಇದೆ ನಮ್ಮ ಸುದೀಪ್ ಅಣ್ಣನ ವಿಚಾರದಲ್ಲಿ. ಯಾಕೆ ಬೇಜಾರಾಗ್ತಾ ಇದೆ ಅಂತಂದ್ರೆ, ಇದೇ ರಿಷಾ ಅವರು ಗಿಲ್ಲಿ ನಟನ್ಗೆ ಹೊಡೆದಾಗ ಸುದೀಪ್ ಅಣ್ಣ ಇದ್ದಕ್ಕಿದ್ದಂಗೆ ಇಡೀ ಮನೆಯವ್ರಿಗೆ ಬಿಟ್ಟು ಬಿಡ್ತಾರೆ. ಅಂದ್ರೆ ನೀವೇನ್ ಡಿಸಿಷನ್ಸ್ ತಗೊಂತೀರಿ ಅದಕ್ಕೆ ನಾನು ಬದ್ನಾಗಿರ್ತೇನೆ, ರಿಷಾ ಅವರೇ ನೀವು ಮಾಡಿದ ತಪ್ಪು ಅಂತ ಹೇಳ್ತಾರೆ. ಅದಾದ್ಮೇಲೆ ಅಶ್ವಿನಿ ಅವರ ವಿಚಾರಕ್ಕಂತೂ ಬಂದಾಗ, ಅವ್ರು ಏನೇ ಒಂದು ಒಳನೋಟ ಅಂದ್ರೆ ಇನ್ನೊಂದು ಮತ್ತೊಂದು ಮಗದೊಂದು ಏನೇ ಮಾಡಿದ್ರು ಕೂಡ ಅಶ್ವಿನಿ ಅವರ ವಿಚಾರದಲ್ಲಿ ಕಿಚ್ಚ ಸುದೀಪ್ ಅವರು ಆ ಒಂದು ಬಲವಾಗಿ ಮಾತಾಡಿದ್ದು ಎಲ್ಲೋ ಒಂದ್ ಕಡೆಗೆ ನನ್ನ ಕಣ್ಣಿಗೆ ಪ್ರತ್ಯೇಕವಾಗಿ ಕಾಣಿಸ್ಲಿಲ್ಲ. ಯಾಕೆ ಅಂತಂದ್ರೆ ಅಂದ್ರೆ ಅದನ್ನ ಅಲ್ಲೇನೆ ಆ ಒಂದು ಸನ್ನಿವೇಶಗಳನ್ನ ಅಲ್ಲೇ ಮುಗಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಇವತ್ತು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಏನ್ ಕಂಗಾಗ್ತಾ ಇದೆ ಅಂದ್ರೆ, ಈ ಮನೆಗೆ ಬಿಡ್ತಾ 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 ಅತಿರೇಕಕ್ಕೆ ಹೋಗ್ತಾ ಇದಾರೆ ಎಲ್ರು. ಇವ್ರಿಗೆ ಸರಿಯಾದಂತ ಪಾಠ ಕಲಿಸ್ಲೇಬೇಕು ಅಂತ ಏನಾದ್ರೂ ಕಿಚ್ಚ ಸುದೀಪ್ ಅವರು ನಿಲುವನ್ನ ತಗೊಂಡಿದಾರ, ಅಥವಾ ರಕ್ಷಿತಾ ಶೆಟ್ಟಿಗೆ ಅಂದ್ರೆ ಆ ಹುಡುಗಿಯ ಒಂದು ವಾಕ್ಚಾತುರ್ಯ ಅನ್ನೋದು ಅತಿ ಆಗ್ತಾ ಇದೆ ಅಂತ ಅನ್ಬಿಟ್ಟು ಏನಾದ್ರು ಆ ತರ ತಗೊಂಡಿದಾರ, ಅಥವಾ ರಕ್ಷಿತಾ ಶೆಟ್ಟಿಯನ್ನ ಗಾಳವಾಗಿ ಉಪಯೋಗಿಸಿ ಧ್ರುವಂತ್ಗೆ ಅಶ್ವಿನಿ ಗೌಡಗೆ ಟಕ್ಕರ್ ಕೊಡೋದಕ್ ನಿಂತಿದಾರ. ಸೀರಿಯಸ್ಲಿ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ಸುದೀಪ್ ಅವರ ಒಂದು ಆ ಒಂದು ಟಾಕ್ಸ್ ಇದೆ ಗೊತ್ತಾ, ಅವ್ರು ನಾರ್ಮಲಿ ಮಾತಾಡಿದ್ರೆ ಆ ಒಂದು ಬೇಸ್ ವಾಯ್ಸ್ ಇದೆ ನೋಡಿ, ಅದು ಕಿಕ್ ಕೊಡುತ್ತೆ, ಎಲ್ಲ ಅಭಿಮಾನಿಗಳಿಗೂ ಓವರ್ ಕಿಕ್ ಕೊಡುತ್ತೆ. ಅಂಥದ್ರಲ್ಲಿ ಆ ಬೇಸ್ ವಾಯ್ಸಿನ ಜೊತೆಗೆ ಸ್ವಲ್ಪ ಕೋಪ ಏರ್ದಾಗ ಮಾತಾಡುವಂತ ಶೈಲಿ ಹೆಂಗಿರುತ್ತೆ ಅಂದ್ರೆ, ಒಂಥರ ಅದು ಹೆಂಗೆ ಅಂದ್ರೆ ಮದಗಜ ತರ ಫೀಲ್ ಬರುತ್ತೆ, ಮದವೇರಿರೋ ಆನೆ ತರ.
ನಿಜವಾಗ್ಲೂ ಇವತ್ತು ಕಿಚ್ಚ ಸುದೀಪ್ ಅವರು ಗಿಲ್ಲಿಯವ್ರಿಗೆ ಮತ್ತೆ ರಕ್ಷಿತಾ ಶೆಟ್ಟಿ ಅವ್ರನ್ನಂತೂ ರುಬ್ಬಿ ಬಿಸಾಕೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅಥವಾ ಇವರಿಬ್ರು ದಾಳವಾಗಿ ಏನಾದ್ರು ತಗೊಂತಾ ಇದಾರ, ಸತ್ಯವಾಗಿ ನನ್ಗೆ ಅದು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಇವರಿಬ್ರು ಜಸ್ಟ್ ಬಿಗಿನ್, ಈ ತರ ನೀವು ತಪ್ಪು ಮಾಡ್ತಾ ಇದ್ದೀರಿ, ದಿಸ್ ಈಸ್ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್ ನಿಮ್ಗೆ ಅಂತ ಹೇಳಿ ನೆಕ್ಸ್ಟ್ ಅಪ್ಡೇಟೆಡ್ ವರ್ಷನ್ ನ ಅಶ್ವಿನಿ ಮೇಲೆ ಮತ್ತೆ ರಿಷಾ ಮೇಲೆ, ರಾಶಿಕಾ ಮೇಲೆ ಪ್ಲಸ್ ಧ್ರುವಂತ್ ಮೇಲೆ ಏನಾದ್ರೂ ತಗೊಂತಾರ ಗೊತ್ತಾಗ್ತಾ ಇಲ್ಲ ನನ್ಗೆ. ಯಾಕೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ, ಈ ಒಂದು ವಿಚಾರಧಾರಣೆಗಳನ್ನ ಕುರಿತು ಸ್ವತಃ ಸುದೀಪ್ ಅವರು ಧ್ವನಿ ಎತ್ತಿರ್ತಕ್ಕಂಥದ್ದು ನೆನೆಸ್ಕೊಂಡಾಗ ಎಲ್ಲೋ ಒಂದ್ ಕಡೆಗೆ ಇದಾಗತ್ತೆ. ಅದೇ ಒಂದು ಕಡೆಗೆ ಒಂದು ವರ್ಗ ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಒಂದು ವರ್ಗ ಅನ್ನೋದಕ್ಕಿಂತ ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತಕ್ಕಂಥದ್ದು, ಕಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೆ ಎಲ್ಲಾದ್ರೂ ಹೋದಾಗ ಸರ್ ಅಶ್ವಿನಿ ಅವರ ವಿಚಾರದಲ್ಲಿ ಸುದೀಪ್ ಅವರು ಯಾಕೆ ಅವರ ಒಂದು ನಿಲುವನ್ನ ತಗೊಳಲ್ಲ, ಅಶ್ವಿನಿ ಅವರ ವಿಚಾರದಲ್ಲಿ ಸುದೀಪ್ ಅವರು ಯಾಕೆ ಹಾಕೊಂಡು ಇನ್ನೂ ಸರಿಯಾಗಿ ರುಬ್ತಾ ಇಲ್ಲ, ರಿಷಾ ಅವರ ವಿಚಾರದಲ್ಲಿ ಯಾಕೆ ಸುದೀಪ್ ಅವರ ವಾಯ್ಸು ಎಲ್ಲೋ ಒಂದು ಕಡೆ ಡಲ್ ಆಯ್ತು, ಏನ್ ಕಾರಣ ಇರಬಹುದು ಅಂತ ಅನ್ಬಿಟ್ಟು ಸುಮಾರು ಜನ ನನ್ನನ್ನು ಕೇಳ್ತಾ ಇದ್ರು. ಸುದೀಪ್ ಅವ್ರು ಅದೇನೋ ಅಂತಾರಲ್ಲ, ತಾಳ್ಮೆಯಿಂದ ಇದ್ರು ಇಷ್ಟು ದಿನಗಳ ಕಾಲ. ನಾಟ್ ಓನ್ಲಿ ರಕ್ಷಿತಾ ಅಥವಾ ಯಾರು ಅಶ್ವಿನಿ ಗೌಡ ಅಥವಾ ರಿಷಾ ವಾಟ್ ಎವರ್ ಅಲ್ಲಿ ಇರ್ತಕ್ಕಂಥವ್ರು ಯಾರೇ ಆದ್ರೂ ಯಾರ ಮೇಲೂ ಕೂಡ ಪಾಶುಪತಾಸ್ತ್ರ ಬಿಡೋದಕ್ಕೂ ಹೋಗಿರ್ಲಿಲ್ಲ ಕಿಚ್ಚಣ್ಣ. ಅಂದ್ರೆ ಪಾಶುಪತಾಸ್ತ್ರ ಬಿಟ್ಟ ತಕ್ಷಣ ಅದನ್ನ ತಡ್ಕೊಳ್ಳುವಂತ ಕೆಪಾಸಿಟಿ ಇರ್ಬೇಕಲ್ವೇ. ಸೊ ಅಲ್ಲಿರೋರ್ಗೆ ಯಾರಿಗೂ ಆ ಕೆಪಾಸಿಟಿ ಇಲ್ಲ ಅನ್ಕೊಂಡು ಸುದೀಪ್ ಅವ್ರು ಇವತ್ತಿನವರೆಗೂ ಆ ಒಂದು ನಿಲುವನ್ನ ಯಾರ ಮೇಲೂ ತಗೊಳೋದಕ್ಕೆ ಹೋಗಿರ್ಲಿಲ್ಲ. ಅದೇ ನಾನು ಹೇಳ್ದಾಗೆ ಅಲ್ಲಿ ಅಷ್ಟೊಂದು ಕೆಪಾಸಿಟಿ ಕೆಪಬಿಲಿಟಿ ಇಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಯಾರು ಅಶ್ವಿನಿ ಗೌಡ ಅವರ ವಿಚಾರದಲ್ಲಾಗ್ಬೋದು ಅಥವಾ ಏನ್ ತಗೊಂಡಿಲ್ಲ ಅಂತ ಹೇಳಿದ್ರಿ, ಇದ್ದಕ್ಕಿದ್ದ ಹಾಗೆ ಇವತ್ತೇನೆ ನಾಂದಿ ಹಾಡ್ತಾ ಇದ್ದಾರ ಅಂತ ಸುದೀಪ್ ಅವ್ರು. ಅಂದ್ರೆ ನಾಂದಿ ಮೀನ್ಸ್ ಏನು, ಇವ್ರಿಗೆಲ್ಲಾನ ಈ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ನಟನ ಬೈಯೋದ್ರಿಂದ ಸ್ಟಾರ್ಟ್ ಮಾಡ್ತಾರ. ಇವತ್ತಿನಿಂದನ ಸುದೀಪ್ ಅವರ ರಿಯಲ್ ಗೇಮ್ ಸ್ಟಾರ್ಟ್. ಸುದೀಪ್ ಅವರ ಒಳಗಡೆ ಇರ್ತಕ್ಕಂಥ ಮನಸ್ಥಿತಿ ಈಗ ಹೊರಗಡೆಗೆ ಬರ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ ನನ್ಗೆ. ಬಟ್ ಲಿಟರ್ಲಿ ಹೇಳ್ತೀನಿ ಸ್ನೇಹಿತರೆ, ಸುದೀಪ್ ಅವರು ಒಂದು ನಿಮಿಷ ಅದನ್ನ ನಾವು ನೋಡ್ತಾ ಇದ್ರೇನೆ ಒಂದ್ ನಿಮಿಷ ಒಂಥರ ಆ ವೈಬ್ರೇಟ್ ಇದೆ ಆ ಫೇಸ್ ನಲ್ಲಿ ಆಗ್ಬೋದು. ಮತ್ತೆ ಅವ್ರೊಂದು ಡೈಲಾಗ್ ಹೇಳ್ತಾರೆ, ನಂಗೆ ಬಹಳ ಇಷ್ಟ ಆಯ್ತು. ಏನು, ನಾನು 2 ವಿಚಾರಕ್ಕೆ ನಗ್ತೀನಿ, ಒಂದು ತುಂಬಾ ಖುಷಿ ಆದಾಗ, ಒಂದು ತಲೆಗೆ ಏರ್ದಾಗ, ಈ ತುಂಬಾ ಹೇರ್ದಾಗ ಅಂತ ಏನೋ ಸಮಥಿಂಗ್ ಅಂತಾರೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಯಾರ್ಯಾರು ಬಿಗ್ ಬಾಸ್ನ ನೋಡಿಲ್ಲ ಇಷ್ಟು ದಿನದಿಂದ ಅಥವಾ ಕೆಲಸ ಇದೆ ಇನ್ನೊಂದು ಮತ್ತೊಂದು ಒತ್ತಡಗಳಿಂದ ಯಾರು ನೋಡಿಲ್ಲ, ಇವತ್ತು ಮಿಸ್ ಮಾಡದೆ ನೋಡಿ. ಯಾಕೆಂದ್ರೆ ಹರಿದು ಹಬ್ಬ ಮಾಡಿ ಊರವಾಗ್ಲಿಕ್ಕೆ ನೇತ್ ಹಾಕ್ತಾರೆ. ಇವತ್ತು ಯಾರಾದ್ರೂ ಆಗ್ಲಿ, ಯಾರಾದ್ರೂ ಹೋಗ್ಲಿ. ಆದ್ರೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಆ ತರ ಸುದೀಪಣ್ಣ ಒಂದು ಇದನ್ನ ತಗೊಂಡಿದ್ದು ಒಂದು ಕಡೆಗೆ ಬೇಜಾರಿದೆ. ಅದೇ ರೀತಿ ರಕ್ಷಿತಾ ಶೆಟ್ಟಿ ಸುದೀಪಣ್ಣನ್ಗೆ ಎದುರಿಗೆ ತಿರ್ಕೊಂಡು ಮಾತಾಡ್ತಾ ಇರೋದು ಕೂಡ ಅಷ್ಟೇ ಬೇಜಾರಿದೆ. ಯಾಕೆ ಅಷ್ಟೇ ಬೇಜಾರಿದೆ ಅಂತ ತಮ್ಗೇನ್ ನಾನು ಎಕ್ಸ್ಟ್ರಾ ಏನ್ ಹೇಳ್ಬೇಕಾಗಿಲ್ಲ. ಬಿಕಾಸ್ ಅವ್ರಿಗೆ ಆದಂತ ಒಂದು ವ್ಯಾಲ್ಯೂ ಇದೆ. ಅವರ ಏಜು, ಅವರ ವ್ಯಾಲ್ಯೂ, ಅವರ ಎನರ್ಜಿ, ಅವರ ಟಾಕ್ಸು, ಮತ್ತೆ ಅವರು ನಡೆಸ್ಕೊಂಡು ಕೊಡ್ತಕ್ಕಂಥ ರೀತಿ ರಿವಾಜ್ಗೆ ಎಕ್ಸ್ಟ್ರಾ ಎಂಥವ್ರಿಗೆ ಆದ್ರೂ ಮಾತುಗಳು ಬರಲ್ಲ. ಯಾಕೆ ಬರಲ್ಲ? ಅಲ್ಲಿ ಅವರ ಒಂದು ನಡೆಸ್ಕೊಂಡು ಕೊಡ್ತಕ್ಕಂಥ ಪ್ರೋಗ್ರಾಮು ಏನಿದೆಯಲ್ಲ, ಅದಕ್ಕೇನೋ ಒಂದು ಬ್ಯಾಡ್ ನೇಮ್ನ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಅವ್ರ ಬಗ್ಗೆ ನೆಗೆಟಿವ್ ಥಾಟ್ ಬರಲ್ಲ. ಅಂದ್ರೆ ನೆಗೆಟಿವ್ ಆಗಿ ಹೇಳೋದಕ್ಕೆ ಸುದೀಪ್ ಅವ್ರು ಹಂಗೆ ಹಿಂಗೆ ಅಂತ ಹೇಳೋದಕ್ಕೆ ಬರಲ್ಲ. ಯಾಕಂದ್ರೆ ಅಷ್ಟು ತೂಕವಾಗಿ ನಡೆಸ್ಕೊಂಡು ಕೊಡ್ತಾರೆ, ಅಷ್ಟು ಅದ್ಭುತವಾಗಿ ಶೋನ ನಿರೂಪಣೆ ಮಾಡೋರು ಯಾರಾದ್ರೂ ನಮ್ಮ ಕನ್ನಡ ಇಂಡಸ್ಟ್ರಿಲಿ 12 ವರ್ಷದಿಂದ ಸತತವಾಗಿ ಬಂದಿದ್ದಾರೆ ಅಂದ್ರೆ ಅದು ಏಕೈಕ ವ್ಯಕ್ತಿ ಅಂತಂದ್ರೆ ಸುದೀಪ್ ಅವರು. ಅದ್ರಲ್ಲಿ ಬೇರೆ ಮಾತೇ ಇಲ್ಲ. ಇಲ್ಲಿ ಫ್ಯಾನು ಇನ್ನೊಂದು ಮತ್ತೊಂದು ಅದನ್ನೆಲ್ಲ ಪಕ್ಕಕ್ಕಿಟ್ಬಿಡೋಣ, ಓಕೆನಾ. ನಿರಂತರವಾಗಿ ಒಂದು ರಿಯಾಲಿಟಿ ಶೋನ 12 ವರ್ಷದಿಂದನ ಖಡಕ್ಕಾಗಿ ಕದರ್ರಾಗಿ ಒಂದು ಏನಂತಾರೆ ಆ ಒಂದು ಹೋಸ್ಟ್ ಅಂತಂದ್ರೆ, ಸಾಧಾರಣವಾಗಿ ಹ್ಯಾಂಕರಿಂಗ್ ಬೇರೆ, ಹೋಸ್ಟ್ ಅಂತಂದ್ರೆ ಇಡೀ ಒಂದು ಆ ಒಂದು ಶೋನ ಜವಾಬ್ದಾರಿಯನ್ನ
ತನ್ನ ಹೆಗಲ ಮೇಲೆ ಹಾಕೊಂಡು ನಡೆಸ್ತಕ್ಕಂತ ಒಂದು ಶೋ, ಅಂದ್ರೆ ಅದಕ್ಕೆ ಹೋಸ್ಟ್ ಅಂತಾರೆ. ಆ ಹೋಸ್ಟಿಗೆ ಸುದೀಪ್ ಅಣ್ಣ 12 ವರ್ಷದಿಂದ ನಿರಂತರವಾಗಿ ನ್ಯಾಯ ಕೊಡ್ತಾ ಬಂದಿದ್ದಾರೆ. ನಿರಂತರವಾಗಿ, 1-2 ವರ್ಷದಿಂದ ಅಲ್ಲ, 12 ವರ್ಷದಿಂದ ವರ್ಷಕ್ಕೆ ಎಂತೆಂತ ಚಪ್ರಿಗಳನ್ನೂ ನೋಡ್ಬಿಟ್ಟವ್ರೆ. ಬರೀ ಬಿಗ್ ಬಾಸ್ ಮನೆದ್ ನಾನು ಹೇಳ್ತಾ ಇದ್ದೇನೆ. ಎಂತೆಂತ VIPಸ್ನು ನೋಡ್ಬಿಟ್ಟವ್ರಿ, ಎಂತೆಂತ ತಲೆಕೆಟ್ಟವ್ರನ್ನು ನೋಡ್ಬಿಟ್ಟವ್ರಿ, ಎಂತೆಂತ ಮೇಧಾವಿಗಳ್ನು ನೋಡ್ಬಿಟ್ಟವ್ರಿ, ಎಲ್ಲ ನೋಡ್ಬಿಟ್ಟವ್ರೆ. ಸೊ ಹಾಗಾಗಿ ಆದಷ್ಟು ಹುಷಾರಾಗಿರಿ ತಾವು, ಯಾರೇ ಆದ್ರು. ಓಕೆನಾ? ಮಾತಿನ ಬರ ಅನ್ನೋದು ಇರುತ್ತೆ ಗೊತ್ತಾ? ಆ ಮಾತಿನ ಬರದಲ್ಲಿ ಏನೋ ಮಾತಾಡೋದಕ್ಕೆ ಹೋಗಿ ಇನ್ನೊಂದೇನೋ ಮಾತಾಡಿದ್ರೆ ಮತ್ತೊಂದು ಮಗದೊಂದು ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಎಚ್ಚರ. ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.